ಲಾಸ್ಟ್ ನವೆಂಬರ್ ಎಂಡ್ ಅಲ್ಲಿ ಕೊಟ್ಟಿದ್ದೇವೆ. ನಂತರ ಪುನಃ ನನಗೆ ಫೋಟೋ ಬರ್ತದೆ, 10 ದಿನಕ್ಕೆ ಅವ್ರು ಫೋಟೋ ಕಳಿಸ್ತಾ ಹೋಗ್ತಾರೆ. ಈ ಗಾಯದ ಪರಿಸ್ಥಿತಿ ನೋಡಿ. ಕ್ಯೂರ್ ಆಗ್ತಾ ನನಗೆ ಇದೆ ನೋಡಿ. ಇವತ್ತು ಸ್ಕ್ರೀನೇ ಶೇರ್ ಮಾಡ್ಬೇಕಂತ ಇತ್ತು, ನನಗೆ ಅದು ಸೆಟ್ಟಿಂಗ್ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ನಿಮ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಮತ್ತೆ ಈ ಮೊಬೈಲ್ ಅಲ್ಲಿ ಕಾಣಿಸ್ತಾ ಇದ್ದೇನೆ. ಇದು ಪ್ರತಿ 10 ದಿನ. ಈಗ ಇವರು ಎದ್ದು ಕೂತಿದ್ದಾರೆ ಸರ್. ಎದ್ದು ಕೂತದ್ದು ಮಾತ್ರ, ಗಾಯ ಕಂಪ್ಲೀಟ್ ಕ್ಯೂರ್ ಆಗಿ ಈ ಪರಿಸ್ಥಿತಿ ಖಾಲಿ ಕಲೆ ಮಾತ್ರ ಇದೆ ಸರ್. ಸೂಪರ್. ಇದು ನಂಬಲಾರದ ನಿಜ ಸರ್, ನಂಬಲಾರದ ನಿಜ. ಖುಷಿಗೆ ಆ ತಾಯಿಗೆ 3 ಜನ ಗಂಡು ಮಕ್ಕಳು, ಹೆಣ್ಮಕ್ಳಿಲ್ಲ. ಆ ಗಂಡು ಮಕ್ಕಳು ಇವರ ಚಾಕರಿಯನ್ನು ಮಾಡಿದ್ದಾರೆ. ಇವರು ಮೊನ್ನೆ ಪುನಃ ಫೋನ್ ಮಾಡಿ ಕರೀತಾರೆ ನನಗೆ, ನೀವು ಮತ್ತೆ ನಿಮ್ಮ ಅಪ್ಲೈನ್ ಆ ದಿವಸ ಬಂದಿದ್ರಲ್ಲ ಅವ್ರನ್ನ ಕರ್ಕೊಂಡು ಬರ್ಬೇಕು ಅಂತ. ಯಾಕೆ ಅಂತ ಹೇಳಿ ಸರ್ ಅಂತ ಹೇಳಿ ನಮ್ಗೆ ಹೆದರಿಕೆ ಬಂದ್ಬರ್ತದೆ ಬದಿಯಲ್ಲಿ. ಯಾಕೆ ಹೇಳೋದು? ಏನಿಲ್ಲ ಸರ್, ನನಗೆ ತುಂಬಾ ನಮ್ಮ ತಾಯಿಯನ್ನ ನೀವು ಉಳಿಸಿಕೊಟ್ಟದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ಬೇಕು ಅಂತ. ಸರ್ ಅಂತದ್ದೇನು ಇಲ್ಲ, ಏನು ತಗೊಳ್ಳೋದಿಲ್ಲ, ನಾನು ತಗೊಳ್ಳೋದಿಲ್ಲ, ನಮ್ಮ ಅಪ್ಲೈನು ತಗೊಳ್ಳೋದಿಲ್ಲ. ಬಟ್ ಏನ್ ಕೇಳಿದ್ರೆ ನೀವು ಬೇರೆಯವ್ರಿಗೆ ಶೇರ್ ಮಾಡಿ. ನಮ್ಗೆ ಏನು ನೀವು ಕೊಡುವ ಬಹುಮಾನ ಏನ್ ಕೇಳಿದ್ರೆ ಇದನ್ನ ಬೇರೆಯವ್ರಿಗೆ ಶೇರ್ ಮಾಡಿ. ಬೇರೆಯವರು ಬೈ ಮಾಡಿದ್ರೆ ಕೂಡ ನಮ್ಗೆ ಅದೇ ದೊಡ್ಡ ಬಹುಮಾನ. ಅವ್ರು ಹುಷಾರಾದ್ರೆ ಒಂದು ಸಮಾಜ ಸೇವೆ ಆಗ್ತದೆ, ನಮ್ಗೆ ಏನೋ ನಿಮ್ಮಿಂದ ಒಂದು ಹೆಲ್ಪ್ ಆಗ್ತದೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನ್ ಮಾಡಿದಾರೆ ಅಂದ್ರೆ, ನಮ್ಮ ಅಪ್ಲೈನ್ ಅನ್ನು ಕರ್ಕೊಂಡು ನಾನು ಹೋಗುವಾಗ ಅವರು ಹೀಗಿದ್ದಾರೆ, ಎದ್ದು ವೀಲ್ ಚೇರ್ ಅಲ್ಲಿ ಹೊರಗಡೆ ಕರ್ಕೊಂಡು ಹೋಗಿ ಅವರನ್ನ ವಾಕಿಂಗ್ ಮಾಡಿಸ್ಕೊಂಡು ಬಂದು ವೀಲ್ ಚೇರ್ ಅಲ್ಲಿ ಕೂರಿಸಿದ್ದಾರೆ. ಆಯ್ತಾ? ಇವ್ರದ್ದು ವಿಡಿಯೋ ನನ್ಗೆ ಇವತ್ತು ಆಗ್ಲಿಲ್ಲ, ನಿಜವಾಗಿ ಇವ್ರದ್ದು ವಿಡಿಯೋ ಶೇರ್ ಮಾಡ್ಬೇಕಂತ ಇದ್ದೇನೆ. ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಒಬ್ರು ಬೆಡ್ ರೀಡು, ಅದರೊಟ್ಟಿಗೆ ಇವರಿಗೆ ಬೆಡ್ ಸೋರ್ ಸಮೇತ ಆಗಿತ್ತು. ಪ್ಲಸ್ ಬೆನ್ನ ಹಿಂದ್ಗಡೆ ಇರುವಂತ ಗಾಯ ಒಂದು ಏನಾಗಿತ್ತು, ಗಾಯದಲ್ಲಿರುವ ಹುಳ ಆಗಿತ್ತು. ಅದ ನಂತರ ಅಲ್ಲಿಂದ ಅದೊಂದು 2 ಆಲ್ಮೋಸ್ಟ್ ಆರ್ಗನ್ಸ್ ಡೆಡ್ ಆಗಿತ್ತು. ಹೆಚ್ಚು ಕಮ್ಮಿ ಬೆಡ್ ರೀಡ್. ನಾವು ಬರುವಾಗ್ಲೇ ನಿಮ್ಗೆ ಲಾಸ್ಟ್ 3-4 ತಿಂಗಳ ನಂತರವೇ ನಾವು ಬಂದದ್ದು. ಆಸ್ಪತ್ರೆ ಎಲ್ಲ ಪೂರೈಸಿ ಬಂದಿದ್ದಾರೆ. ಆಸ್ಪತ್ರೆಯಲ್ಲೂ ಕೂಡ ಆಲ್ಮೋಸ್ಟ್ ನಮ್ಗೆ ಈ ತರದ ಪರಿಸ್ಥಿತಿ. ಈಗ ಅವರು ಒಬ್ರು ಸಪೋರ್ಟ್ ಇದ್ರೆ ವಾಕಿಂಗ್ ಮಾಡ್ತಾರೆ ಸರ್. ಕೂಡ ನಾವು ಹೋಗುವಾಗ ಅವರು ಸುಮಾರು 20 ನಿಮಿಷ ವಾಕ್ ಮಾಡಿಸಿದ್ದಾರೆ ಅಂತ. ತುಂಬಾ ಸುಸ್ತಾಗಿದೆ ಮೇಡಮ್, ಸ್ವಲ್ಪ ಸುಸ್ತಾಗಿದ್ದಾರೆ. ಮಾತಾಡ್ತಾರೆ, ಸೆಕೆಂಡ್ ಕೊಡ್ತಾರೆ. ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅಂದ್ರೆ ಅವರಿಗೆ ಸಾಧಾರಣ 1 ವರ್ಷದಿಂದ ಆ ಗಂಟ್ಲಲ್ಲಿ ಒಂದು ಪೈಪ್ ಇದ್ದಿದ್ರಿಂದ ಅವರಿಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆಯ್ತು. ಮತ್ತೆ ಎಲ್ಲ ಆಕ್ಟಿವಿಟೀಸ್ ಇದೆ, ಎಲ್ಲ ಅಂಗಗಳು ಆಕ್ಟಿವಿಟೀಸ್ ಇದೆ. ಒಂದು ಸೈಡ್ ಇನ್ನು ಸ್ವಲ್ಪ ಬಲ ಬರ್ಲಿಕ್ಕಿದೆ. ಆ ವ್ಯಕ್ತಿಗಳಿಗೆ ಅದು ಮಕ್ಕಳು 3 ಜನ ಗಂಡು ಮಕ್ಕಳು ಆ ಮೇಡಮಿಗೆ, ಅವರಿಗೆ ಎಷ್ಟು ಖುಷಿ ಆಗಿದೆ ಅಂದ್ರೆ ನಮ್ಮನ್ನು ಖುಷಿ ಪಡಿಸ್ಲಿಕ್ಕೆ ಏನ್ ಮಾಡ್ಬೇಕಂತ ಆಲೋಚನೆ ಮಾಡಿ ಲಾಸ್ಟಿಗೆ ಅವರು ಕಾಣ್ತಿದ್ಯಾ, ಪುನಃ ಡೈರೆಕ್ಷನ್ ಚೇಂಜ್ ಆಯ್ತು. ಕಾಣಿಸ್ತಾ ಇದೆ. ಅವ್ರು 3 ಮಂದಿ ಮಕ್ಕಳಿಗೆ ಏನು ಸಮಸ್ಯೆ ಇಲ್ಲ ಸರ್. ನಮ್ಗೆ ಖುಷಿ ಪಡಿಸ್ಲಿಕ್ಕೆ, ನಮ್ಗೆ ಏನಾದ್ರೆ ಖುಷಿ ಆಗುತ್ತೆ, ನಾವು ಅಡ್ರೆಸ್ ಶೇರ್ ಮಾಡಿದ್ರೆ ಖುಷಿ ಆಗ್ತಾ ಹೇಳಿದೇವಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, 3 ಜನ ಮಕ್ಕಳು ಅಲ್ಲೇ, ತಾಯಿಗೆ ಒಂದು 2 ಮೊದಲು ಕೊಟ್ಟಿದ್ದೇವೆ, ಅದು ಖಾಲಿ ಆಗಿದೆ, ಅದು ಮತ್ತೊಂದು ಕೊಟ್ಟಿದ್ದೇವೆ. ಮತ್ತೆ ಅವ್ರ 3 ಜನ ಮಕ್ಕಳು ಆರೋಗ್ಯವಂತವಾಗಿ ಇರೋರೆ. ಆಯ್ತಾ? ಇದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ ಹಾಗೆ, ನಮ್ಗೆ ಇರ್ಲಿ ಮೊದ್ಲೇ ಮುಂಜಾಗ್ರತೆಗಾಗಿ ಇರ್ಲಿ ಅಂತ ಹೇಳಿ ಅವರು 3 ಮಂದಿ ಅಲ್ಲೇ ನಮ್ಮ ಹತ್ರ ಒಂದು ಡಬಲ್ ಕಾಂಬೋ ಪ್ಯಾಕ್ ಮತ್ತು ಒಂದು ಸಿಂಗಲ್ ಅನ್ನ ಅಲ್ಲಿ ಬೈ ಮಾಡ್ತಾರೆ ಸರ್. ಇದು ನನಗೆ ವಿಪರೀತ ಅಂದ್ರೆ ತುಂಬಾ ಖುಷಿಯಾದ ಒಂದು ಸಂಗತಿ. ಈ ಬೈಟರ್ನ್ ಜರ್ನಿಯಲ್ಲಿ ಅತಿ ಹೆಚ್ಚು ಖುಷಿ ತಂದಂತ ಒಂದು ಮಿರಾಕಲ್ ರಿಸಲ್ಟ್ ಸರ್. ಅವಕಾಶಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಅಪ್ಲೈನ್